ಹಾಯ್ ಅಂಡ್ ಹಲೋ ಕ್ರಿಯೇಟರ್ಸ್, ವೆಲ್ಕಮ್ ಬ್ಯಾಕ್ ಟು ಯುನಿಟೆಕ್ ಕನ್ನಡ. ಈ ವಿಡಿಯೋದಲ್ಲಿ ಗೂಗಲ್ ಆಡ್ಸೆನ್ಸ್ ಐಡೆಂಟಿಟಿ ವೆರಿಫಿಕೇಶನ್ ಹೇಗೆ ಕಂಪ್ಲೀಟ್ ಮಾಡೋದಂತ ಸ್ಟೆಪ್ ಬೈ ಸ್ಟೆಪ್ ಆಗಿ ನೋಡೋಣ. ಮೊಬೈಲ್ ಡಿವೈಸ್ ನಲ್ಲಿ ಫಾಲೋ ಮಾಡೋರು ಸೇಮ್ ಪ್ರೊಸೀಜರ್ ನಾನು ಪಿಸಿದಾಗ ಹೆಂಗ್ ಶೋ ಮಾಡ್ತೀನೋ ಹಂಗೆ ನೀವು ಫಾಲೋ ಮಾಡಿಕೊಳ್ಳಿ. ಈಗ ಗೂಗಲ್ ಆಡ್ಸೆನ್ಸ್ ಓಪನ್ ಮಾಡಿದ ನಂತರ ಯುವರ್ ಪೇಮೆಂಟ್ಸ್ ಆರ್ ಕರೆಂಟ್ಲಿ ಆನ್ ಹೋಲ್ಡ್, ಆಕ್ಷನ್ ಇಸ್ ರಿಕ್ವೈರ್ಡ್ ಟು ರಿಲೀಸ್ ಪೇಮೆಂಟ್ ಅಂತ ಇರುತ್ತೆ ರೆಡ್ ಬಾರ್ ಅಲ್ಲಿ. ಈಗ ನಾವು ಐಡೆಂಟಿಟಿ ವೆರಿಫಿಕೇಶನ್ ಬಂದು ಕಂಪ್ಲೀಟ್ ಮಾಡಬೇಕು. ಈಗ ಆಕ್ಷನ್ ಆಪ್ಷನ್ ಇರುತ್ತೆ, ಪೇಮೆಂಟ್ ಆಪ್ಷನ್ ಕೂಡ ನಾವು ಕ್ಲಿಕ್ ಮಾಡ್ಕೋಬಹುದು. ಅದಕ್ಕೆ ಮುಂಚೆ ನಾವು ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡಿಕೊಳ್ಳೋಣ. ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡಿಕೊಂಡಿದ ನಂತರ ಗೆಟ್ ಸ್ಟಾರ್ಟೆಡ್ ಪೇಡ್ ಆಕ್ಷನ್ ರಿಕಾರ್ಡ್ ಇರುತ್ತೆ. ಕಂಪ್ಲೀಟ್ ಇನ್ ಆಡ್ಸೆನ್ಸ್ ಕನ್ಫರ್ಮ್ ಯುವರ್ ಪರ್ಸನಲ್ ಇನ್ಫಾರ್ಮೇಶನ್ ಇರುತ್ತೆ, ಐಡೆಂಟಿಫೈ ಮಾಡ್ತಾರೆ. ಇಲ್ಲಿ ಬಂದು ವೆರಿಫೈ ಯುವರ್ ಐಡೆಂಟಿಟಿ ಇರುತ್ತೆ. ಯೂಟ್ಯೂಬ್ ಸ್ಟುಡಿಯೋದಲ್ಲಿ ನೋಟಿಫೈ ಬಂದು ಈಗ ಮಾಡ್ತಾರೆ. ಸೊ ನೀವು ಗೂಗಲ್ ಆಡ್ಸೆನ್ಸ್ ನಲ್ಲಿ ಐಡೆಂಟಿಟಿ ವೆರಿಫಿಕೇಶನ್ ಕಂಪ್ಲೀಟ್ ಮಾಡಿಕೊಳ್ಳಿ ಅಂತ. ಈಗ ನಾವು ಗೂಗಲ್ ಆಡ್ಸೆನ್ಸ್ ಓಪನ್ ಮಾಡಿಕೊಳ್ಳೋಣ. ಗೂಗಲ್ ಆಡ್ಸೆನ್ಸ್ ಓಪನ್ ಮಾಡೋದಕ್ಕೆ ಮುಂಚೆ ನಿಮಗೆ ಮೇಲ್ ಬಂದಿರುತ್ತೆ, ಯುವರ್ ನೀಡ್ ಟು ವೆರಿಫೈ ಯುವರ್ ಐಡೆಂಟಿಟಿ ಅಂತ. ಯು ವಿಲ್ ಬಿ ನೀಡ್ ಟು ವೆರಿಫೈ ಯುವರ್ ಐಡೆಂಟಿಟಿ ಟು ರಿಸೀವ್ ಪೇಮೆಂಟ್ ಫ್ರಮ್ ಗೂಗಲ್ ಆಡ್ಸೆನ್ಸ್ ಅಂತ ಇರುತ್ತೆ. ಈಗ ನಾವು ಸ್ಕ್ರೋಲ್ ಮಾಡಿಕೊಳ್ಳೋಣ. ನಿಮ್ಮ ಡಾಕ್ಯುಮೆಂಟ್ ಬಂದು ಕ್ಯಾಪ್ಚರ್ ಮಾಡಿರಬೇಕು. ಸೊ 4 ಕಾರ್ನರ್ ಅಲ್ಲಿ ನೀಟಾಗಿರಬೇಕು. ನೆಕ್ಸ್ಟ್ ಬಂದು ಇಮೇಜ್ ಬಂದು ಬ್ಲರ್ ಆಗಿರಕೂಡದು, ಫೋಟೋ ನೀಟಾಗ ಅಪ್ಲೋಡ್ ಮಾಡಿ. ನೆಕ್ಸ್ಟ್ ಬಂದು ಸೊ ಪ್ರಿವೆಂಟ್ ಅಬಸ್ ವಿ ಅಲೌ ಟು ಲಿಮಿಟೆಡ್ ನಂಬರ್ ಆಫ್ ವೆರಿಫಿಕೇಶನ್ ಅಟೆಂಪ್ಟ್. ಸೊ 3 ಟೈಮ್ ಮಾತ್ರನೇ ಅಟೆಂಪ್ಟ್ ಬಂದು ಇರುತ್ತೆ. ಸೊ 3 ಟೈಮ್ ಮಾತ್ರ ನಿಮ್ಮ ಐಡಿ ವೆರಿಫಿಕೇಶನ್ ಬಂದು ಫೈಲ್ಡ್ ಆಗುತ್ತೆ. ಸೊ ಡಾಕ್ಯುಮೆಂಟ್ ಬಂದು ಮಿಸ್ ಮ್ಯಾಚ್ ಆಗಿ ಅಪ್ಲೋಡ್ ಮಾಡಬೇಡಿ, ನಿಮ್ಮ ಆಡ್ಸೆನ್ಸ್ ಬಂದು ಸಸ್ಪೆಂಡ್ ಆಗಿರುತ್ತೆ. ಸೊ 4 ಕಾರ್ನರ್ ಅಲ್ಲಿ ಫೋಟೋ ತೆಗೆದುಕೊಳ್ಳಿ, ಇಲ್ಲ ಸ್ಕ್ಯಾನ್ ಮಾಡಿಕೊಳ್ಳಿ. ಡಾಕ್ಯುಮೆಂಟ್ ರಿಕಾರ್ಡ್ ಬಂದು ಏನೇನಿರುತ್ತೆ ಅಂತ ಇವಾಗ ನೋಡಿಸ್ತೀನಿ ನೋಡಿ. ಗೂಗಲ್ ಆಡ್ಸೆನ್ಸ್ ಓಪನ್ ಮಾಡಿದ ನಂತರ ನಿಮಗೆ ಆಕ್ಷನ್ ಆಪ್ಷನ್ ಇರುತ್ತೆ, ಪೇಮೆಂಟ್ ಆಪ್ಷನ್ ಇರುತ್ತೆ. ಈಗ ನೀವು ಆಕ್ಷನ್ ಆಪ್ಷನ್ ಕೂಡ ಕ್ಲಿಕ್ ಮಾಡ್ಕೋಬಹುದು, ಇಲ್ಲ ಪೇಮೆಂಟ್ ಆಪ್ಷನ್ ಕೂಡ ಕ್ಲಿಕ್ ಮಾಡ್ಕೊಂಡು ವೆರಿಫಿಕೇಶನ್ ಚೆಕ್ ಕೂಡ ನೀವು ಕ್ಲಿಕ್ ಮಾಡ್ಕೋಬಹುದು. ಈಗ ನಾವು ಆಕ್ಷನ್ ಆಪ್ಷನ್ ಕ್ಲಿಕ್ ಮಾಡಿದ ನಂತರ ಲೋಡ್ ಆಗುತ್ತೆ. ಲೋಡ್ ಆಗಿದ ನಂತರ ವೆರಿಫೈ ಯುವರ್ ಐಡೆಂಟಿಟಿ ಇರುತ್ತೆ. ಸೊ $10 ಬಂದು ರೀಚ್ ಆಗಿರಬೇಕು. ಸೊ $10 ಹೇಗೆ ರೀಚ್ ಆಗಿರ್ಬೇಕಂದ್ರೆ ನಿಮ್ಮ ಅನಾಲಿಟಿಕ್ಸ್ ರೆವೆನ್ಯೂ ಆಗಿರ್ಬೋದು, ಗೂಗಲ್ ಆಡ್ಸೆನ್ಸ್ ನಲ್ಲಿರೋ ರೆವೆನ್ಯೂ ಆಗಿರ್ಬೋದು, ಟೋಟಲ್ ಆಗಿ $10 ಇರಬೇಕು. ಫಾರ್ ಎಕ್ಸಾಂಪಲ್ ಟೋಟಲ್ ಆಗಿ $10 ಬಂದು ರೀಚ್ ಆಗಿದ್ರೆ ನಿಮ್ಗೆ ಗೂಗಲ್ ಆಡ್ಸೆನ್ಸ್ ನಲ್ಲಿ ಐಡಿ ವೆರಿಫಿಕೇಶನ್ ಮಾಡ್ಕೊಳ್ಳಿ ಅಂತ ಶೋ ಆಗುತ್ತೆ. ಈಗ ನೀವು ವೆರಿಫೈ ಯುವರ್ ಐಡೆಂಟಿಟಿ ಇರುತ್ತೆ, ಕ್ಲಿಕ್ ಮಾಡಿಕೊಳ್ಳಿ. ಆ ರೆಡ್ ಬಾರ್ ನಲ್ಲಿ ಎಲ್ಲಾದ್ರೂ ನೀವು ಕ್ಲಿಕ್ ಮಾಡ್ಕೋಬಹುದು. ಈಗ ನಾವು ವೆರಿಫೈ ನೌ ಇರುತ್ತೆ, ವೆರಿಫೈ ಯುವರ್ ಐಡೆಂಟಿಟಿ ಇರುತ್ತೆ, ಜಸ್ಟ್ ಕ್ಲಿಕ್ ಮಾಡಿಕೊಳ್ಳೋಣ. ಸೊ ಕ್ಲಿಕ್ ಮಾಡಿದ ನಂತರ ಲೋಡ್ ಆಗುತ್ತೆ. ಲೋಡ್ ಆಗಿದ ನಂತರ ನಮಗೆ ಡಾಕ್ಯುಮೆಂಟ್ ಬಂದು ಅಪ್ಲೋಡ್ ಬಂದು ಮಾಡಬೇಕು. ಸೊ ಹೇಗೆ ಮಾಡೋದಂತ ನೋಡಿಸ್ತೀನಿ. ವಾಟ್ ಯು ವಿಲ್ ಬಿ ನೀಡ್ ಫಾರ್ ವೆರಿಫಿಕೇಶನ್ ಇರುತ್ತೆ, ಅಂಡ್ ಐಡಿ ವೆರಿಫೈ ಇಟ್ಸ್ ರಿಯಲಿ ಯು ಅಂತಿರುತ್ತೆ. ಇಲ್ಲಿ ಬಂದು ಇಂಡಿಯನ್ ಪಾಸ್ಪೋರ್ಟ್, ಪ್ಯಾನ್ ಕಾರ್ಡ್, ವೋಟರ್ ಐಡಿ, ಡ್ರೈವಿಂಗ್ ಲೈಸೆನ್ಸ್ ಬಂದು ಅಕ್ಸೆಪ್ಟಬಲ್. ಸೊ ಆಧಾರ್ ಕಾರ್ಡ್ ಅದಲ್ವಾ ನಾವು ಅಪ್ಲೋಡ್ ಮಾಡ್ಬೋದಲ್ಲ ನೀವು ಅನ್ಕೋಬಹುದು. ಸೊ ಆಧಾರ್ ಕಾರ್ಡ್ ಬಂದು ನೀವು ಅಪ್ಲೋಡ್ ಮಾಡಕೂಡದು. ಇಂಡಿಯನ್ ಪಾಸ್ಪೋರ್ಟ್ ಅಪ್ಲೋಡ್ ಮಾಡಬೇಕು, ಪ್ಯಾನ್ ಕಾರ್ಡ್ ಅಪ್ಲೋಡ್ ಮಾಡಬೇಕು, ವೋಟರ್ ಐಡಿ, ಡ್ರೈವಿಂಗ್ ಲೈಸೆನ್ಸ್. ಇದರೆಲ್ಲ 4 ಡಾಕ್ಯುಮೆಂಟ್ ಬಂದು ನೀವು ಏದನ್ನ ಒಂದು ಡಾಕ್ಯುಮೆಂಟ್ ಬಂದು ಅಪ್ಲೋಡ್ ಮಾಡ್ಬೋದು. ಒಂದು ಪ್ಯಾನ್ ಕಾರ್ಡ್ ಅಪ್ಲೋಡ್ ಮಾಡ್ಬೋದು, ವೋಟರ್ ಐಡಿ ಅಪ್ಲೋಡ್ ಮಾಡ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಅಪ್ಲೋಡ್ ಮಾಡ್ಬೋದು, ಇಂಡಿಯನ್ ಪಾಸ್ಪೋರ್ಟ್ ಬಂದು ಅಪ್ಲೋಡ್ ಮಾಡ್ಬೋದು. ಈ 4 ಡಾಕ್ಯುಮೆಂಟ್ ಮಾತ್ರನೇ ನೀವು ಅಕ್ಸೆಪ್ಟಬಲ್. ಸೊ ಬೇರೆ ಡಾಕ್ಯುಮೆಂಟ್ ಬಂದು ಅಕ್ಸೆಪ್ಟಬಲ್ ಇಲ್ಲ. ಸೊ ಆಧಾರ್ ಕಾರ್ಡ್ ಅದಲ್ವಂತ ನೀವು ಅಪ್ಲೋಡ್ ಮಾಡಕೂಡದು, ಓಕೆನಾ. ಸೊ ಈಗ ನಾವು ಪ್ಯಾನ್ ಕಾರ್ಡ್ ಬಂದು ಅಪ್ಲೋಡ್ ಮಾಡೋಣ. ಸೊ ಆಧಾರ್ ಕಾರ್ಡ್ ಬಂದು ಅಪ್ಲೋಡ್ ಮಾಡಬೇಡಿ, ಫೈಲ್ಡ್ ಆಗುತ್ತೆ, ಅದು ಬಂದು ಅಕ್ಸೆಪ್ಟ್ ಮಾಡಲ್ಲ. ಈ 4 ಡಾಕ್ಯುಮೆಂಟ್ ನಲ್ಲಿ ಒಂದು ಡಾಕ್ಯುಮೆಂಟ್ ಮಾತ್ರ ನೀವು ಅಪ್ಲೋಡ್ ಮಾಡಿ. ಬಿಗಿನ್ ವೆರಿಫಿಕೇಶನ್ ಆಪ್ಷನ್ ಇರುತ್ತೆ, ಕ್ಲಿಕ್ ಮಾಡಿ. ಬಿಗಿನ್ ವೆರಿಫಿಕೇಶನ್ ಆಪ್ಷನ್ ಕ್ಲಿಕ್ ಮಾಡಿದ ನಂತರ ನಮಗೆ ಲೋಡ್ ಆಗುತ್ತೆ. ಸೊ ಲೋಡ್ ಆಗಿದ ನಂತರ ನೋಡಿ, ಸೊ ಲೀಗಲ್ ನೇಮ್ ಇರುತ್ತೆ. ನಿಮ್ಮ ಡಾಕ್ಯುಮೆಂಟ್ ಅಲ್ಲಿ ಪ್ಯಾನ್ ಕಾರ್ಡ್ ಅಲ್ಲಿ ನೇಮ್ ಹೇಗಿರುತ್ತೋ ಹಾಗೆ ಅಪ್ಲೋಡ್ ಮಾಡಿ. ಫಾರ್ ಎಕ್ಸಾಂಪಲ್ ನೀವು ಇಂಡಿಯನ್ ಪಾಸ್ಪೋರ್ಟ್ ಅಪ್ಲೋಡ್ ಮಾಡಿದಾಗಾದ್ರೆ ಸೇಮ್ ಆಗಿರಬೇಕು ನೇಮ್ ಬಂದು ಡಾಕ್ಯುಮೆಂಟ್ ಅಲ್ಲಿ ಹೇಗಿರುತ್ತೋ ಹಾಗೆ ನೀವು ಅಪ್ಲೋಡ್ ಮಾಡಿ. ಇಂಡಿಯನ್ ಪಾಸ್ಪೋರ್ಟ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ವೋಟರ್ ಐಡಿ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು. ಈಗ ನಾವು ಅಪ್ಲೋಡ್ ಮಾಡಿಕೊಳ್ಳೋಣ. ಈಗ ನಾವು ಫುಲ್ ಲೀಗಲ್ ನೇಮ್ ಬಂದು ಎಂಟರ್ ಮಾಡಿಕೊಳ್ಳೋಣ. ಫುಲ್ ಲೀಗಲ್ ನೇಮ್ ಎಂಟರ್ ಮಾಡಿದ ನಂತರ ನೆಕ್ಸ್ಟ್ ಬಂದು ಅಪ್ಲೋಡ್ ಇರುತ್ತೆ, ಡಾಕ್ಯುಮೆಂಟ್ ಬಂದು ಅಪ್ಲೋಡ್ ಮಾಡಿ. ಈಗ ನಾವು ನೇಮ್ ಎಂಟರ್ ಮಾಡಿದಾಯ್ತು, ಡಾಕ್ಯುಮೆಂಟ್ ಬಂದು ಲೋಡ್ ಆಗ್ತದೆ. ಸೊ ಅಪ್ಲೋಡ್ ಮಾಡಿದ ನಂತರ ನಮಗೆ ನೆಕ್ಸ್ಟ್ ಆಪ್ಷನ್ ಇರುತ್ತೆ. ಸೊ ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಸೊ ಈಗ ನಾವು ಪ್ಯಾನ್ ಕಾರ್ಡ್ ಅಪ್ಲೋಡ್ ಮಾಡಿದ್ರಿ, ನೆಕ್ಸ್ಟ್ ಇರುತ್ತೆ, ನೆಕ್ಸ್ಟ್ ಕೊಡಿ. ಸೊ ನೆಕ್ಸ್ಟ್ ಕೊಟ್ಟಿದ ನಂತರ ಸೊ ಅಡ್ರೆಸ್ ಕೇಳುತ್ತೆ. ಇಲ್ಲಿ ಪಿನ್ ಬಂದು ಐಡೆಂಟಿಟಿ ವೆರಿಫಿಕೇಶನ್ ಕಂಪ್ಲೀಟ್ ಆಗಿದ ನಂತರ ನಿಮಗೆ ಪಿನ್ ಬಂದು ರಿಸೀವ್ ಆಗುತ್ತೆ. ಸೊ ಐಡಿ ವೆರಿಫಿಕೇಶನ್ ಬಂದು ನೀವು ಪ್ರೆಸೆಂಟ್ ಎಲ್ಲಿರ್ತೀರೋ ಆ ಅಡ್ರೆಸ್ ಮಾತ್ರ ಕೊಡಿ, ಪ್ರಾಬ್ಲಮ್ ಇಲ್ಲ. ಪರ್ಮನೆಂಟ್ ಅಡ್ರೆಸ್ ಬೇರೆ ಹತ್ರ ಇದ್ರೋ, ಪ್ರೆಸೆಂಟ್ ಅಡ್ರೆಸ್ ಇದ್ದೀರಾ ಅಂದ್ರೆ ಸೊ ಇವಾಗ ನೀವು ಎಲ್ಲಿ ಅಡ್ರೆಸ್ ಆಗಿದ್ರೋ ಆ ಅಡ್ರೆಸ್ ಬಂದು ಇಲ್ಲಿ ಎಂಟರ್ ಮಾಡಿ. ಸ್ಟ್ರೀಟ್ ಅಡ್ರೆಸ್, ಅಪಾರ್ಟ್ಮೆಂಟು, ಸಿಟಿ, ಪೋಸ್ಟಲ್ ಕೋಡು, ಸ್ಟೇಟು ಎಲ್ಲ ಬಂದು ಎಂಟರ್ ಮಾಡಿದ ನಂತರ ಸಬ್ಮಿಟ್ ಆಪ್ಷನ್ ಇರುತ್ತೆ, ಸಬ್ಮಿಟ್ ಆಪ್ಷನ್ ಬಂದು ಕೊಡಿ. ಸಬ್ಮಿಟ್ ಆಪ್ಷನ್ ಕೊಟ್ಟಿದ ನಂತರ ನಮಗೆ ಲೋಡ್ ಆಗುತ್ತೆ. ಇವಾಗ ನಾವು ಸಬ್ಮಿಟ್ ಆಪ್ಷನ್ ಬಂದು ಕ್ಲಿಕ್ ಮಾಡಿಕೊಂಡಿದ್ದಾಯ್ತು. ಈಗ ನಾವು ಲೋಡ್ ಆಗ್ತಿದೆ. ಲೋಡ್ ಆಗಿದ ನಂತರ ವೆಯ್ಟ್ ಮಾಡಿ, ರಿಫ್ರೆಶ್ ಮಾಡಬೇಡಿ ನಿಮ್ಮ ವಿಂಡೋನ, ಹಂಗೆ ಮಾಡ್ಕೊಂಡಿರಿ. ಇವಾಗ ನೋಡಿ ವೆರಿಫಿಕೇಶನ್ ಇನ್ ಪ್ರೋಗ್ರೆಸ್ ಇರುತ್ತೆ. ಸೊ ನಮಗೆ ಬಂದು ರಿಸಲ್ಟ್ ಬಂದು ಟೈಮ್ ಆಗುತ್ತೆ, ವೆಯ್ಟ್ ಮಾಡಬೇಕು. ಸಮ್ ಟೈಮ್ ಬಂದು 4 ಅವರ್ಸ್ 3 ಅವರ್ಸ್ ಆಗುತ್ತೆ, ಸಮ್ ಟೈಮ್ ಇಮಿಡಿಯೇಟ್ ಆಗಿ
ವೆರಿಫಿಕೇಶನ್ ಬಂದು ಕಂಪ್ಲೀಟ್ ಆಗುತ್ತೆ. ಇವಾಗ ನಾವು ಅಪ್ಲೋಡ್ ಮಾಡಿದ್ದಾಯಿತು. ಸೊ ವೆರಿಫಿಕೇಶನ್ ಬಂದು ಪ್ರೋಗ್ರೆಸ್ ಆಗಿದೆ. ಸೊ ಈಗ ನಾವು ಚೆಕ್ ಮಾಡಿಕೊಳ್ಳೋಣ. ಒಂದು ಸೆಕೆಂಡ್ ಇವಾಗ ನಾವು ಮೇಲ್ ಚೆಕ್ ಮಾಡಿದಾಗಾದ್ರೆ ಗೂಗಲ್ ಆಡ್ಸೆನ್ಸ್ ಐಡೆಂಟಿ ವೆರಿಫಿಕೇಶನ್ ಸಕ್ಸಸ್ಫುಲ್ ಅಂತ ಬಂದಿದೆ ನೋಡಿ. ಇಮಿಡಿಯೇಟ್ ಆಗಿ ಗೂಗಲ್ ಆಡ್ಸೆನ್ಸ್ ಬಂದು ಐಡೆಂಟಿ ವೆರಿಫಿಕೇಶನ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದಾರೆ. ಈಗ ನಾವು ಗೂಗಲ್ ಆಡ್ಸೆನ್ಸ್ ಬಂದು ಓಪನ್ ಮಾಡಿಕೊಳ್ಳೋಣ. ಸೊ ಗೂಗಲ್ ಆಡ್ಸೆನ್ಸ್ ಓಪನ್ ಮಾಡಿದ ನಂತರ ಚೆಕ್ ಮಾಡಿಕೊಳ್ಳೋಣ. ಈಗ ನೋಡಿ ಮೈಲಲ್ಲಿ ಬಂದು ರಿಸೀವ್ ಆಗಿದೆ. ಗೂಗಲ್ ಆಡ್ಸೆನ್ಸ್ ಬಂದು ಐಡೆಂಟಿ ವೆರಿಫಿಕೇಶನ್ ಬಂದು ಸಕ್ಸಸ್ಫುಲ್ ಆಗಿದೆ. ಸೊ 0 ಮಿನಿಟ್ಸ್ ಹೀಗೆ ನಾವು ಅಪ್ಲೋಡ್ ಮಾಡಿದ್ದು ಆಟೋಮೆಟಿಕ್ ಆಗಿ ಸಕ್ಸಸ್ಫುಲ್ ಆಗಿದೆ. ಇವಾಗ ನೋಡಿದ್ರಲ್ಲ ಗೂಗಲ್ ಆಡ್ಸೆನ್ಸ್ ಬಂದು ರೀಲೋಡ್ ಮಾಡಿಕೊಳ್ಳಿ ಕಂಪ್ಲೀಟ್ ಆಗುತ್ತೆ. ಇವಾಗ ಗೂಗಲ್ ಆಡ್ಸೆನ್ಸ್ ವೆರಿಫಿಕೇಶನ್ ಚೆಕ್ ಕ್ಲಿಕ್ ಮಾಡಿದಾಗಾದ್ರೆ ನಮಗೆ ಐಡೆಂಟಿ ವೆರಿಫಿಕೇಶನ್ ಕಂಪ್ಲೀಟೆಡ್. ಈಗ ನೋಡಿದ್ರಲ್ಲ ಗೂಗಲ್ ಆಡ್ಸೆನ್ಸ್ ನಲ್ಲಿ ಐಡಿ ವೆರಿಫಿಕೇಶನ್ ಹೇಗೆ ಕಂಪ್ಲೀಟ್ ಮಾಡೋದು ಅಂತ. ಇದೇ ತರ நிறைய ವಿಡಿಯೋಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿಕೊಂಡು ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ ಗೈಸ್.